ಪ್ರಜ್ವಲ್ ರೇವಣ್ಣ ಮತ್ತೆ ಕಣ್ಣಾ ಮುಚ್ಚಾಲೆ ಆಟ ಶುರು ಮಾಡಿದ್ದಾರೆ. ಮ್ಯೂನಿಚ್ನಲ್ಲಿ ಲುಫ್ತಾನಾ ವಿಮಾನ ಏರಿಲ್ಲ ಪ್ರಜ್ವಲ್. ನೋಡಿ ಇವತ್ತು ಬರ್ತಾರೆ ಅಂತ ಇತ್ತು. ಪ್ರಜ್ವಲ್ ರೇವಣ್ಣ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾರೆ. ನೋಡಿ 20 ದಿನಗಳ ಮೇಲಾಯಿತು ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆಗಿ ವಿದೇಶದಲ್ಲೇ ತಲೆಮರೆಸ್ಕೊಂಡಿದ್ದಾರೆ. ಲುಫ್ತಾನ್ಸಾ ವಿಮಾನ ಏರಬೇಕಾಗಿತ್ತವರು. ಜರ್ಮನ್ನಿಂದ ಇವತ್ತು ಬರಲ್ಲ ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ. ಇದುವರೆಗೂ 5ನೇ ಬಾರಿ ಟಿಕೆಟ್ ರದ್ದು ಮಾಡಿದ್ದಾರೆ ಪ್ರಜ್ವಲ್. 5ನೇ ಬಾರಿ ಇದು. ಟಿಕೆಟ್ ಬುಕ್ ಮಾಡೋದು, ಕ್ಯಾನ್ಸಲ್ ಮಾಡೋದು, ಕನ್ಫರ್ಮ್ ಕೊಡಲ್ಲ. ಬ್ಲೂ ಕಾರ್ನರ್ ನೋಟಿಸ್ಗೂ ಪ್ರಜ್ವಲ್ ಡೋಂಟ್ ಕೇರ್. ಜರ್ಮನ್ನ ಮ್ಯೂನಿಚ್ನಲ್ಲಿ ಟೇಕ್ ಆಫ್ ಆಗಿದೆ ಆಲ್ರೆಡಿ ಲುಫ್ತಾನ್ಸಾ ವಿಮಾನ. ಟಿಕೆಟ್ ಬುಕ್ ಮಾಡಿದರೂ ಕೂಡ ಮತ್ತೆ ಬೆಂಗಳೂರಿಗೆ ಪ್ರಜ್ವಲ್ ಬಂದಿಲ್ಲ. ಮಧ್ಯಾಹ್ನ 3:30ಕ್ಕೆ ಮ್ಯೂನಿಚ್ನಿಂದ, ಜರ್ಮನಿಯ ಮ್ಯೂನಿಚ್ನಿಂದ ಈಗ ಫ್ಲೈಟ್ ಹೊರಟಿದೆ. ಬರಬೇಕಾಗಿತ್ತು, ಆದರೆ ಬಂದಿಲ್ಲ. SIT ಅವರು ಕಾದು ಕೂತಿದ್ದಾರೆ, ಹದ್ದಿನ ಕಣ್ಣಿಟ್ಟಿದ್ದಾರೆ. ಏರ್ಪೋರ್ಟ್ನಲ್ಲೇ ಇದ್ದಾರೆ. ಈಗ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಒಂದು ಟೀಮ್ ಇದೆ, ಮಂಗಳೂರು ಏರ್ಪೋರ್ಟ್ನಲ್ಲಿ ಒಂದು ಟೀಮ್ ಇದೆ. ಎರಡರಲ್ಲಿ ಬರಲೇಬೇಕು ಒಂದಕ್ಕೆ. ಆದರೆ ಪ್ರಜ್ವಲ್ ಎಲ್ಲಿದೆಯಪ್ಪ ಅಂತ ಕೇಳ್ತಾ ಇದ್ದಾರೆ ರಾಜ್ಯದ ಜನ. ನೋಡಿ, ಈಗ ಇಂಟರ್ಪೋಲ್ ಅಧಿಕಾರಿಗಳಿಂದ, CBIಯಿಂದ ಮಾಹಿತಿಯನ್ನು ನಿರಂತರವಾಗಿ ತೆಗೆದುಕೊಳ್ತಾನೆ ಇದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಈಗಾಗಲೇ ಹೊರಡಿಸಿ ಆಗಿದೆ. ಬಟ್ ಈಗ ಪ್ರಜ್ವಲ್ ಯಾಕೆ ಕಣ್ಣಾ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ? ದಿಕ್ಕು ತಪ್ಪಿಸ್ತಾ ಇದ್ದಾರಾ? ಬರಲೇಬೇಕು, ಯಾವತ್ತಿದ್ರೂ ಪ್ರಜ್ವಲ್ ಬರಲೇಬೇಕು. ಆದರೆ ಯಾಕೆ ಈ ಕಳ್ಳಾಟಗಳು? 5ನೇ ಬಾರಿಗೆ ಯಾಕೆ ಕ್ಯಾನ್ಸಲ್ ಮಾಡಿದ್ದು? ಫ್ಲೈಟ್ ಬುಕ್ ಮಾಡ್ತಾರೆ, ಆಮೇಲೆ ಕನ್ಫರ್ಮ್ ಕೊಡೋದಿಲ್ಲ ಅಲ್ಲಿ, ಆಮೇಲೆ ಕ್ಯಾನ್ಸಲ್ ಆಗುತ್ತೆ, ಆಮೇಲೆ ಅವ್ರು ಬರೋದು ರದ್ದಾಗುತ್ತೆ. ಅಲ್ಲಿ ಲಿಸ್ಟಲ್ಲಿ ಹೆಸರಿರಲಿಲ್ಲ, ಪ್ಯಾಸೆಂಜರ್ ಲಿಸ್ಟಲ್ಲಿ ಅವ್ರ ಹೆಸರೇ ಇಲ್ಲ. ಬಟ್ ಈಗ SIT ಅಧಿಕಾರಿಗಳಿಗೆ ಇದು ತಲೆಬಿಸಿಯಾಗಿದೆ. ನೋಡಿ, ಈಗ ರೆಡ್ ಕಾರ್ನರ್ ಮಾತ್ರ ಉಳ್ಕೊಂಡಿದೆ. ಎಲ್ಲ ನೋಟಿಸ್ಗಳಾಗಿದ್ದಾವೆ, ರೆಡ್ ಕಾರ್ನರ್ ಮಾತ್ರ ಉಳ್ಕೊಂಡಿದೆ. ರೆಡ್ ಕಾರ್ನರ್ ಆಯಿತು ಅಂತಂದರೆ ಆರಾಮಾಗಿ ಅವ್ರನ್ನ ಬಲೆ ಕೆಡಬೋದು. ಅದಿನ್ನೂ ಪ್ರೊಸೀಜರ್ ಭಾಳ ಇರುತ್ತೆ. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು, ಕೋರ್ಟ್ನಿಂದ ಅನುಮತಿನ ಪಡೆದುಕೊಳ್ಬೇಕು, ಅದಾದಮೇಲೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಆಗುತ್ತೆ. ಬಟ್ ಅಲ್ಲಿವರೆಗೂ ಈ ಬ್ಲೂ ಕಾರ್ನರ್ ಮೇಲೇ ಇಂಟರ್ಪೋಲ್, CBIನವರು ಕೂಡ ಆತನ ಚಲನವಲನಗಳ ಮೇಲೆ, ಸ್ಥಳಗಳ ಮೇಲೆ ಮಾಹಿತಿನ ಕೊಡ್ತಾ ಇರ್ತಾರೆ. ಬಟ್ ಸುಳಿವೇ ಸಿಗ್ತಾ ಇಲ್ವಲ್ಲ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, SIT ಅವರಿಗೆ ದಿಕ್ಕನ್ನು ತಪ್ಪಿಸಲಿಕ್ಕೆ. ಈಗ ಅವರು ನಿರಂತರವಾಗಿ ಟಚ್ಚಲ್ಲಿದ್ದಾರೆ. ಕಾನೂನು ಸಲಹೆಗಾರರ ಜೊತೆ, ಅವರ ವಕೀಲರ ಜೊತೆಗೆ ನಿರಂತರವಾಗಿ ಟಚ್ಚಲ್ಲಿದ್ದಾರೆ. ಕೇಳ್ತಾ ಇದ್ದಾರೆ, ಯಾವಾಗ ಬಂದರೆ ನಾನು ಸ್ವಲ್ಪ ಸೇಫ್ ಆಗ್ಬೋದು, ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು, ಯಾವ ರೀತಿ ಬಚಾವ್ ಆಗಬೇಕು, ಏನು ಹೇಳಬೇಕು, ಇದೆಲ್ಲ ಪ್ಲಾನ್ ನಡೀತಾ ಇದೆ. ಈಗ ರೇವಣ್ಣ ಅವ್ರಿಗೆ ಜಾಮೀನು ಸಿಕ್ಕ ಮೇಲೆ ಪ್ರಜ್ವಲ್ ಬರ್ತಾರೆ ಅಂತ ಹೇಳಲಾಗ್ತಿತ್ತು. ಹಾಗಾಗಿನೇ SIT ಅವರು ಕಾದು ಕೂತಿದ್ರು ಅರೆಸ್ಟ್ ಮಾಡಲಿಕ್ಕೆ ಏರ್ಪೋರ್ಟ್ನಲ್ಲೇ. ಆದರೆ ಪ್ರಜ್ವಲ್ ಇನ್ನೂ ಕೂಡ ಪತ್ತೇನೇ ಇಲ್ಲ. ಆಲ್ರೆಡಿ ಜರ್ಮನ್ನ ಮ್ಯೂನಿಚ್ನಲ್ಲಿ ಟೇಕ್ ಆಫ್ ಆಗಿದೆ ಲುಫ್ತಾನ್ಸಾ ವಿಮಾನ. ಬುಕ್ ಆಗಿದ್ದು ಎಲ್ಲ ತೋರಿಸ್ತು SIT ಅಧಿಕಾರಿಗಳಿಗೆ, ಬುಕ್ ಮಾಡಿರೋದು. ಈಗ ರಾಜತಾಂತ್ರಿಕ ವೀಸಾ ಮತ್ತು ಅವರ ಸಾಮಾನ್ಯ ವೀಸಾ ಏನಿದೆ ಅದನ್ನು ರದ್ದು ಮಾಡಿದರೆ ಅವರು ಎಲ್ಲೇ ಇದ್ದರೂ ಕೂಡ ಅವ್ರನ್ನ ಎತ್ತಾಕೊಂಡು ಬರಬಹುದು. ಬಟ್ ಕಾನೂನಾತ್ಮಕವಾಗಿ ಕೆಲವೊಂದಿಷ್ಟು ಅಡೆತಡೆಗಳು ಉಂಟಾಗ್ತಾ ಇದೆ. ನೋಡಿ, ಆ ಟಿಕೆಟ್ ಕೂಡ ನೋಡ್ತಾ ಇದ್ದೀವಿ ನಾವು. ಅದು ಯಾವಾಗ ಹೊರಡಬೇಕಾಗಿತ್ತು, ಎಷ್ಟೊತ್ತಿಗೆ ರೀಚ್ ಆಗ್ತಾ ಇತ್ತು. ನೋಡಿ, ಬೆಂಗಳೂರು, ಮ್ಯೂನಿಚ್ನಿಂದ ಬೆಂಗಳೂರಿಗೆ ಟಿಕೆಟನ್ನು ಬುಕ್ ಮಾಡಿದ್ರು. ಆದರೆ ಆ ಒಂದು ವಿಮಾನವನ್ನು ಇವರು ಏರಿಲ್ಲ, ಬಂದಿಲ್ಲ ಅದರಲ್ಲಿ. ನೋಡಿ, ಎಲ್ಲ ಡೀಟೇಲ್ಸ್ ಸಿಕ್ಕಿದೆ. ಪ್ರಜ್ವಲ್ ಪಕ್ಕಾ ಪ್ಲಾನ್ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಕೂತ್ಕೊಂಡು ಎಲ್ಲ ಮಾಹಿತಿ ತೆಗೆದುಕೊಳ್ತಾ ಇದ್ದಾರೆ. ಯಾವ ರೀತಿ ಈ ಕಾನೂನಿನ ಕುಣಿಕೆಯಿಂದ ಪಾರಾಗಬೇಕು ಅನ್ನೋದು ಎಲ್ಲ ರೆಡಿಯಾಗಿ ಬರ್ತಾರೆ ಅಂತ ಅನಿಸುತ್ತೆ ನಮಗೆ. ಬಟ್ ಇನ್ನೂ ಈ ಕಣ್ಣಾ ಮುಚ್ಚಾಲೆ ಆಟ ಮುಂದುವರಿಬೋದು. ನಮಗನಿಸಿದ ಪ್ರಕಾರ ರಿಸಲ್ಟ್ ಇದೆ ಅಲ್ವಾ ಜೂನ್ 4ಕ್ಕೆ, ಅದಾದ ಮೇಲೆ ಬರ್ಬೋದು ಅಂತ ಅನಿಸ್ತಾ ಇದೆ. ಇದೇ ರೀತಿ ಕಣ್ಣಾ ಮುಚ್ಚಾಲೆ ಆಟ ಆಡಿ